ಅವ್ರದ್ದು ಥಾಟ್ ಏನಂದ್ರೆ ಇದು ಕಂಪ್ಲೀಟ್ ಡೈರೆಕ್ಟರ್ ಥಾಟ್ ಹೆಂಗಿತ್ತು ಅಂದ್ರೆ ಡೈರೆಕ್ಟರ್ ಥಾಟ್ ಪ್ರಕಾರ ಬೇರೆ ಇರ್ಬೋದು. ಅವ್ರು ಯಾವ ಥಾಟ್ ಅಲ್ಲಿ ಹೇಳಿದಾರೆ ಅಂತ ಗೊತ್ತಿಲ್ಲ, ಥಾಟ್ ಮೂಲಕ ಮಾಡಿದ್ದು. ಥಾಟ್ ಬರೆಯುವಾಗ್ಲೇ ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದೆ. ಕೆಲವರು ಬೈದಿದ್ದಾರೆ, ಏನ್ರಿ ಏನು ಅರ್ಥ ಆಗಿಲ್ಲ ಅಂತ ಹೇಳಿದ್ದಾರೆ. ಅವ್ನ ಕಾಂಟ್ಯಾಕ್ಟ್ ನಂಬರ್ನ ಬೇವಸಿ ಅಂತಾನೆ ಸೇವ್ ಮಾಡ್ಕೊಂಡಿದ್ದಾರೆ. ನಿಮ್ಮ ನಿಜ ಮದುವೆ ಯಾವಾಗ, ರಿಯಲ್ ಲೈಫ್ ಅಲ್ಲಿ ಪ್ರವೀಣ್ ಅವರಿಗೆ ದೀಪಿಕಾ ಸಿಗ್ಲಿ ಅಂತ ಹಾಕಿದ್ದಾರೆ. ನಗ್ನಗ್ತಾ ನನ್ನ ಮನಸ ಎತ್ಕೊಂಡು ಹೋಯ್ತವಳಲ್ಲೋ ಅಯ್ಯಯ್ಯೋ. పాతేడువే ఒక థ్యాంక్ యూ సో మచ్ ఈరు ಬೆಂಕಿಯಬಲೆ ತೂದು ನಮಕ್ ಸಪೋರ್ಟ್ ಮಲ್ತಿನಕ್ ಥ್ಯಾಂಕ್ ಯು. ವಿಡಿಯೋ ಎಂತ ಆಗುತ್ತೆ. ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ಗೊತ್ತಿರಬಹುದು ನಾವು ಏನಕ್ಕೆ ಈ ವಿಡಿಯೋ ಮಾಡ್ತೀವಿ. ಬೆಂಕಿಯಬಲೆ ಅನ್ನುವಂತಹ ಕನ್ನಡ ಶಾರ್ಟ್ ಮೂವಿ ಮಾಡಿದೀವಿ. ತುಂಬಾ ಜನ ನೋಡಿ, ತುಂಬಾ ಜನ ಪ್ರಶಂಸೆ ಕೊಟ್ಟಿದ್ವಿ. ಸೊ ಅದ್ರ ಬಗ್ಗೆ ನಿಮ್ದು ಏನಾದ್ರು ಕ್ವಶನ್ಸ್ ಇದ್ರೆ ಅದಕ್ಕೆ ನಾವು ವಿಡಿಯೋ ಮುಖಾಂತರ ಆನ್ಸರ್ ಮಾಡ್ತೀವಿ ಅಂತ ಹೇಳಿದ್ವಿ. ಸೊ ಅದಕ್ಕೋಸ್ಕರ ಇಲ್ಲಿ ಬಂದಿದ್ದೀವಿ ಅಲ್ವಾ? ಹೌದು. ಓಕೆ, ಜಾಸ್ತಿ ಹೊತ್ತು ಟೈಮ್ ತಗೊಳ್ಳೋದು ಬೇಡ, ಡೈರೆಕ್ಟ್ ಆಗಿ ಕ್ವಶನ್ ಏನಂತ. ಈಗ ಮೊದಲನೇ ಕ್ವಶನ್, ಮದುವೆ ಆದ ಹುಡುಗನ ಲೈಫ್ ಮುಂದೆ ಏನಾಯ್ತು ಅಂದ್ರೆ ಯಾಕೆ ಮದುವೆ ಆದ್ಮೇಲೆ ಏನಾಯ್ತು ಅಂತ ಗೊತ್ತಾಗ್ಬೇಕು ಅಂತ ಅಂದ್ರೆ ನೀವು ಈ ನಮ್ಮ ಬೆಂಕಿಯಬಲೆ ಪಾರ್ಟ್ 1 1 ಮಿಲಿಯನ್ ಮಾಡಿ ಏನಾಯ್ತು ಅನ್ನೋ ಸ್ಟೋರಿನ ಪಾರ್ಟ್ 2 ಅಲ್ಲಿ ತಗೊಂಡ್ಬರ್ತೀವಿ. ಎರಡನೇ ಕ್ವಶನ್, ಪ್ರಚಲಿತ ವಿದ್ಯಮಾನವನ್ನು ತುಂಬಾ ಸೊಗಸಾಗಿ ಚಿತ್ರಿಸಿದ್ದೀರಾ, ಧನ್ಯವಾದಗಳು ನಿಮ್ಮ ತಂಡಕ್ಕೆ. ಕ್ರೋರ್ಸ್ ಆಫ್ ವ್ಯೂಸ್ ಆಗುತ್ತೆ ಅಂತ ಅನ್ಕೊಂಡಿದ್ದೀರಾ? ಆಗ್ಬೇಕು ಅನ್ನೋ ಆಸೆ ತುಂಬಾ ಇದೆ ನಮ್ಗೂ. ನಾವು ಕಷ್ಟಪಟ್ಟು ಇಷ್ಟಪಟ್ಟು ಮಾಡಿರೋ ಶಾರ್ಟ್ ಫಿಲ್ಮ್ ಅನ್ಕೊಂಡಿದ್ದಕ್ಕಿಂತ ಜಾಸ್ತಿ ವ್ಯೂಸ್ ಬಂದಿದೆ, ಒಳ್ಳೆ ರೆಸ್ಪಾನ್ಸ್ ಬಂದಿದೆ. ನೋಡೋಣ, ನಿಮ್ಮ ಎಲ್ಲರ ಆಶೀರ್ವಾದ ಹರಕೆ. ಇನ್ನೊಂದು ಕ್ವಶನ್, ಅರ್ಲಿಯರ್ ಐ ಹ್ಯಾಡ್ ಥಾಟ್ ಎ ಸ್ಯಾಡ್ ಸ್ಟೋರಿ ಥಿಂಕಿಂಗ್ ಬೆಂಕಿಯಬಲೆ. ಸಾರಿ, ಒಂದು ನಿಮಿಷ. Earlier I had thought a sad story thinking of ಬೆಂಕಿಯಬಲೆ. Sorry. Earlier I had thought a sad. हमको मारो, हमको जिंदा मत छोड़ो सालो. Earlier I had sorry. Earlier I had thought a sad story thinking ಬೆಂಕಿಯಬಲೆ of ಅನಂತಾಗ and ಲಕ್ಷ್ಮಿ ಮೇಡಮ್. ಯಾಕೆ ಈ ಥಾಟ್ ಬಂತು? ಓಕೆ, ಅಂದ್ರೆ ಬೆಂಕಿಯಬಲೆ ಅನ್ನುವಂತಹ ಟೈಟಲ್ ಮುಂಚೆ ಅನಂತಾಗ್ ಸರ್ ಸಿನಿಮಾ, ಅದನ್ನೇ ಇದ್ರಲ್ಲಿ ಯಾಕೆ ಇಟ್ಟಿದ್ದೀರಾ ಅಂತ ಕೇಳಿದಾಗ ಅದು ಏನಾಯ್ತು ಅಂದ್ರೆ, ನಾವು ಡಿಸ್ಕಸ್ ಮಾಡ್ತಿರೋ ವಿಶ್ವಣ್ಣ, ಯುವ ಶೆಟ್ಟಿ ತೋಡ ನಮ್ಮ ಬೆಂಕಿಯಬಲೆ ಡೈರೆಕ್ಟರ್, ಅವ್ರ ಜೊತೆ ಡಿಸ್ಕಸ್ ಮಾಡ್ತಿರುವಾಗ ಕತೆ ಎಲ್ಲ ಆಗೋಯ್ತು. 2-3 ಕತೆ ಇತ್ತು, ಅದ್ರಲ್ಲಿ ನಾವು ಚೂಸ್ ಮಾಡಿದ್ವಿ ಇದನ್ನ ಮಾಡೋಣ ಫಸ್ಟ್ ಅಂತ. ಸೊ ಕತೆ ಎಲ್ಲ ಆಯ್ತು, ಸ್ಕ್ರೀನ್ ಪ್ಲೇ ಎಲ್ಲ ಆಯ್ತು. ಫೈನಲ್ ಆಗಿದ್ದಕ್ಕೆ ಏನ್ ಹೆಸರು ಇಡೋಣ ಅಂದ್ರೆ, ಅವ್ರದ್ದು ಥಾಟ್ ಏನಂದ್ರೆ ಹಳೆ ಹೆಸರು ಯಾವ್ದಾದ್ರು ಕ್ಯಾಚಿ ಆಗಿರೋದು ಇಡೋಣ ಅಂತ ಬಂತು. ಸೊ ಅದಕ್ಕೊಂದು 30-40 ಸೆಲೆಕ್ಷನ್ ಮಾಡಿದ್ವಿ. ನೀವು ಈ ಶಾರ್ಟ್ ಫಿಲ್ಮ್ ನ ನೋಡಿದ್ರೆ ಆ ಕತೆಗೂ ಆ ಹೆಸರಿಗೂ ಎಷ್ಟು ಸಂಬಂಧ ಇದೆ ಅನ್ನೋದು ನೀವು ಗೊತ್ತಾಗಿದೆ. ಐ ವಾಂಟ್ ಟು ಪ್ರೊಡ್ಯೂಸ್ ದ ಶಾರ್ಟ್ ಮೂವಿ ಲೈಕ್ ದಿಸ್. ಏನ್ ಹೇಳ್ತೀರಾ? ದಯವಿಟ್ಟು ಬನ್ನಿ. ನಿರ್ಮಾಪಕನಿಲ್ಲದೆ ನಡೆಯದು ನಮ್ಮ ನಾಟಕ, ನಿರ್ಮಾಪಕನಿಂದಲೇ ಬದಲಾಗುವುದು ನಮ್ಮ ಜಾತಕ. ಕಾಯ್ತಿದೀವಿ, ನಮ್ಗೆ ಪ್ರೊಡ್ಯೂಸರ್ಸ್ ಬೇಕು, ನಮ್ಮ ಗುಟ್ಟು ಬೋಗೆ ಪ್ರೊಡ್ಯೂಸರ್ಸ್ ಬೇಕು. ನಮ್ಮ ಇನ್ಸ್ಟಾದಲ್ಲೂ ಮೆಸೇಜ್ ಹಾಕಿ ಬೇಕಾದ್ರೆ ಪ್ರೊಡ್ಯೂಸ್ ಮಾಡೋದಾದ್ರೆ. ಇನ್ನೊಂದು ಕಮೆಂಟ್, ನಾನು ನೆನೆಸಿದ ಹಾಗೆ ಇಲ್ಲ, ಫುಲ್ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಮಾಡಿದ್ರೆ ಹೇಗೆ ಹೊಳಿತು ಈ ಐಡಿಯಾ. ಅದೇ ನಮ್ಮ ಯುವ ಶೆಟ್ಟಿ ಅವ್ರದ್ದು ಕಂಪ್ಲೀಟ್ ಥಾಟ್. ಅವ್ರಿಗೆ ಹೇಗೆ ಹೊಳಿತು ಅಂತ ಕೇಳಿದ್ರೆ ಅವ್ರ ಹತ್ರನೇ ಕೇಳಬೇಕು, ಇಂಥದ್ದೇನಾದ್ರು ಅನಾಹುತ ಮಾಡಿದಾರ ಏನ್ ಕತೆ, ಅಥವಾ ಮಲಗಿರುವಾಗ ಸ್ನಾನ ಮಾಡುವಾಗ ಎಲ್ಲ ಕತೆ ಹೊಳಿತಾ ಇರುತ್ತೆ ಅಂತ ಹೇಳ್ತಾ ಇರ್ತಾರೆ. ಆ ರೀತಿಯಾಗಿರ್ಬೋದು. ಕಾಮಿಡಿ ಜಾಸ್ತಿ ಇದೆ, ಬಟ್ ಒಂದೇ ಹುಡುಗಿ ಅಷ್ಟು ಹುಡುಗಿಯರಿಗೆ ಕಾಮಿಡಿ ಜಾಸ್ತಿ ಇದೆ, ಒಂದೇ ಹುಡುಗಿ ಅಷ್ಟು ಹುಡುಗರನ್ನ ಲವ್ ಮಾಡಿದಾಳೆ. ಇದು ನಂಬೋಕ್ಕಾಗಲ್ಲ, ಎಂಡಿಂಗ್ ಫುಲ್ ಶಾಕ್ ಇದೆ. ನೆಕ್ಸ್ಟ್ ಪಾರ್ಟ್ 2 ಅಲ್ಲಿ ನೋಡ್ಬೇಕು. ಪಾರ್ಟ್ 2 ಬರುತ್ತೆ. ಅರ್ಥ ಆಗುತ್ತೆ ನಾನು ಹೇಳೋದವರಿಗೆ. ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದೆ. ಇನ್ನೊಂದ್ಸಲ ಬರ್ತೀನಿ. ಕಾಮಿಡಿ ಜಾಸ್ತಿ ಇದೆ, ಬಟ್ ಒಂದೇ ಹುಡುಗಿ ಅಷ್ಟು ಹುಡುಗರನ್ನ ಲವ್ ಮಾಡಿದಾಳೆ, ಇದನ್ನು ನಂಬೋಕ್ಕಾಗಲ್ಲ. ಎಂಡಿಂಗ್ ಅಲ್ಲಿ ಫುಲ್ ಶಾಕ್ ಇದೆ. ನೆಕ್ಸ್ಟ್ ಪಾರ್ಟ್ 2 ಅಲ್ಲಿ ನೋಡ್ಬೇಕು. ಪಾರ್ಟ್ 2 ಬರುತ್ತಾ ಅಂದ್ರೆ, ಒಂದೇ ಹುಡುಗಿ ಅಷ್ಟು ಹುಡುಗರನ್ನ ಲವ್ ಮಾಡಕ್ಕಾಗುತ್ತಾ ಅಂತ ಯಾಕೆ ಮಾಡಬಾರ್ದು?
ಇವ್ರು ಮಾಡ್ತಿಲ್ವಾ ಶಾರ್ಟ್ ಮೂವಿಯಲ್ಲಿ ಮಾಡ್ತಿಲ್ವಾ? ಅದು ಡೈರೆಕ್ಟರ್ದು ಥಾಟ್ ಹೆಂಗಿತ್ತು ಅಂದ್ರೆ, ನಾನು ಇದ್ರ ಬಗ್ಗೆ ಎಲ್ಲ ತುಂಬಾ ಮಾತಾಡಿದ್ದು. ಅವ್ರು ಏನ್ ಹೇಳಿದ್ರು ಅಂದ್ರೆ, ಒಬ್ಬ ಹುಡುಗನ ಪ್ರೀತಿ ಮಾಡಿರ್ಬೋದು, ಇಬ್ರು ಹುಡುಗರನ್ನ ಪ್ರೀತಿ ಮಾಡಿರ್ಬೋದು, ಇನ್ನು ಮಿಕ್ಕಿದವ್ರು ಈಗ ಕ್ಯಾಟ್ರಿಂಗ್ ಹುಡುಗ ಆಗಿರ್ಬೋದು, ಇನ್ನೊಬ್ಬ ಸೌಂಡ್ ಬರ್ತಾನೆ, ಹಾಡು ಹೇಳೋನ್ ಬರ್ತಾನೆ, ಅವ್ರು ತುಂಬಾ ಕ್ಲೋಸ್ ಫ್ರೆಂಡ್ಸ್ ಆಗಿರ್ತಾರೆ. ಹುಡುಗನ್ಗೆ ಪ್ರೀತಿ ಇರುತ್ತೆ, ಬಟ್ ಹುಡುಗಿ ಹತ್ರ ಹೇಳ್ಕೊಂಡಿರಲ್ಲ. ಲಾಸ್ಟ್ ಮೂಮೆಂಟ್ ಅಲ್ಲಿ ಹೇಳ್ಕೊಂಡಿರ್ಬೋದು, ಅದಕ್ಕೆ ಇವಳು ಕನ್ವಿನ್ಸ್ ಮಾಡಿ ಬಂದಿರಬಹುದು ಮದುವೆ ಮಂಟಪದ ಹತ್ರ. ಆ ತರ ಥಾಟ್ ಕೂಡ ಇರ್ಬೋದು. ಯಾಕಂದ್ರೆ ನಾವು ಅವ್ರದ್ದು ಬ್ಯಾಕ್ ಗ್ರೌಂಡ್ ಏನು ತೋರಿಸಿಲ್ಲ, ನಂದು ಮಾತ್ರ ನಿಖಿಲ್ ಅನ್ನುವಂತ ಪಾತ್ರದ ಮಾತ್ರ ಏನಂತ ತೋರಿಸಿಲ್ಲ, ಮಿಕ್ಕಿದವ್ರದ್ದು ತೋರಿಸಿಲ್ಲ. ಸೊ ಅವರು ಡೈರೆಕ್ಟರ್ ಥಾಟ್ ಪ್ರಕಾರ ಬೇರೆ ಇರ್ಬೋದು. ಆಮೇಲೆ ಹುಡುಗರಾಗ್ಲಿ ಹುಡುಗಿರಾಗ್ಲಿ ಮೋಸ ಮಾಡೋದಾದ್ರೆ ಇದ್ದಿದ್ದೇ ಹುಡುಗಿರು ಎಕ್ಸ್ಪರ್ಟ್ ಅಲ್ವಾ. ನೆಕ್ಸ್ಟ್ ಪಾರ್ಟ್ 2 ಬರುತ್ತಾ ಅಂತ ಕೇಳ್ತಿದ್ದಾರೆ. ಅದೇ ಒಂದು ಇವ್ರು ಹೇಳಿದಾಗ ಒಂದು ಒಳ್ಳೆ ಮಿಲಿಯನ್ಸ್ ವ್ಯೂಸ್ ಕೊಟ್ಟರೆ ಪಕ್ಕ ಮಾಡುವ. ಬಟ್ ವೆನ್ ಅಂಡ್ ವೇರ್ ಇಸ್ ದ ಮೂವಿ ಬೀಯಿಂಗ್ ರಿಲೀಸ್ಡ್? ಆಕ್ಚುಲಿ ಹೇಳ್ಬೇಕಂದ್ರೆ ತುಂಬಾ ಜನ ಇದನ್ನ ದೊಡ್ಡ ಮೂವಿ ಅಂತ ಅನ್ಕೊಂಡು ಯಾವಾಗ ರಿಲೀಸ್ ಮಾಡ್ತೀರಾ ಅಂತೆಲ್ಲ ಅನ್ಕೊಂಡಿದ್ದಾರೆ. ಆದ್ರೆ ಇದು ಬಂದು ಕನ್ನಡ ಶಾರ್ಟ್ ಫಿಲಮು, ಒಂದು 15 ಮಿನಿಟ್ಸ್ ಮಾಡಿರುವಂತಹ ಶಾರ್ಟ್ ಫಿಲಮು ಬೆಂಕಿಯ ಬಲೆ. ಆಲ್ರೆಡಿ ನಮ್ಮ ಗುಟ್ಟುಗೋ ಯೂಟ್ಯೂಬ್ ಚಾನಲ್ ಅಲ್ಲಿ ರಿಲೀಸ್ ಆಗಿದೆ. ದಯವಿಟ್ಟು ನೋಡಿಲ್ಲ ಅಂದ್ರೆ ಬೇಗ ಬೇಗ ನೋಡಿ. ಹಾ, ಇನ್ನೊಂದು ಕ್ವಶನ್, ಬೆಂಕಿಯ ಬಲೆ ಪ್ರೀಕ್ವೆಲ್ ಬೇಕು? ಬೆಂಕಿಯ ಬಲೆ ಪ್ರೀಕ್ವೆಲ್ ಬೇಕು? ಹೇಳು. ಪ್ರೀಕ್ವೆಲ್ ಅಂದ್ರೆ ಇಂಗ್ಲಿಷ್ ಮಾತಾಡ್ತಿಲ್ಲ, ಹೇಳು. ನಾನು ಇಂಗ್ಲಿಷ್ ಬಗ್ಗೆ ಮಾತಾಡೋಣ. ಪ್ರೀಕ್ವೆಲ್ ಅಂದ್ರೆ ಏನು ಹೇಳು. ಬೆಂಕಿಯ ಬಲೆ ಪ್ರೀಕ್ವೆಲ್ ಅಂದ್ರೆ ಒಬ್ಬೊಬ್ರದ್ದು ಹಿಂದಿನ ಕತೆ. ಇವಾಗ ನಮ್ ಲವ್ ಸ್ಟೋರಿ ಬ್ರೇಕಪ್ ಆಯ್ತಲ್ವಾ, ನಿಂದನ್ ಮಾತ್ರ ತೋರಿಸಿದ್ವಿ. ಅಲ್ಲ, ನಮ್ದು ಹಿಂದಿನ ಲವ್ ಸ್ಟೋರಿ ಕೂಡ ತೋರಿಸಬಹುದು ಅಂತ. ಅವ್ರು ಯಾವ ತೋಟಲ್ಲಿ ಹೇಳಿದಾರೆ ಅಂತ ಗೊತ್ತಿಲ್ಲ. ನನ್ನ ಪ್ರಕಾರ ನಮ್ಮಿಬ್ರದ್ದು ತೋರಿಸಬಹುದು. ಆಮೇಲೆ ಅಲ್ಲೊಬ್ಬ ಬಟ್ಟ ಬರ್ತಾನೆ, ಅವನು ತೋರಿಸಬಹುದು. ಐ ಥಿಂಕ್ ಅದೇ ಅನ್ಕೋತೀನಿ. ಪ್ರೀಕ್ವೆಲ್ ನೆಕ್ಸ್ಟ್ ಪಾರ್ಟ್ ಅಲ್ಲಿ ತೋರಿಸಬಹುದು. ಪ್ರೀಕ್ವೆಲ್ ಬೇಕು ಅಂತ ಹೇಳಿದಾರೆ. ಬೇಕು 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 ಅಣ್ಣ, ಪ್ರೊಡ್ಯೂಸರ್ ಬೇಕು. ಓನ್ ಮ್ಯೂಸಿಕ್ಗೆ ಲಿರಿಕ್ಸ್ ಹೆಂಗೆ ಬರೆಯೋದು? ಮೀನ್ಸ್ ಫಸ್ಟ್ ಲಿರಿಕ್ಸ್ ಬರೆದು ಆಮೇಲೆ ಮ್ಯೂಸಿಕ್ ಮಾಡಿಸಿದ್ದ, ಅವ್ರ ಮ್ಯೂಸಿಕ್ ಅಂಡ್ ಲಿರಿಕ್ಸ್ ಜೊತೆಗೆ ಮಾಡೋದ ಅಂತ. ಇದು ಅಂದ್ರೆ ನಮ್ದು ಹೊಸ ಪ್ರಯತ್ನ. ನಮ್ಗೆ ಮ್ಯೂಸಿಕ್ ಅದು ಇದೆಲ್ಲ ಜಾಸ್ತಿ ಗೊತ್ತಿಲ್ಲ. ನಮ್ಮ ಕಿರುಚಿತ್ರದಲ್ಲಿ ಫಸ್ಟ್ ಹಾಡು ಇರ್ಲಿಲ್ಲ, ನೀಲ ಮೇಘ ಶ್ಯಾಮನು. ತುಂಬಾ ಜನರಿಗೆ ಇಷ್ಟ ಆದಂತ ಹಾಡು. ತುಂಬಾ ಜನ ಕೇಳಿದಾರೆ ಫುಲ್ ಸಾಂಗ್ ಕಳಿಸಿ ಕಳಿಸಿ ಅಂತ. ಫಸ್ಟ್ 5 ಮಿನಿಟ್ಸ್ ಬರೀ ಪ್ಲೇನ್ ಇತ್ತು, ಬರೀ BGM ಅಲ್ಲಿ ಹೋಗೋದಂತ. ಏನೋ ಅದು ಜನ ಅಷ್ಟು ಹೊತ್ತು ನೋಡ್ತಾರ ಅಂತ ಒಂದು ಡೌಟ್ ಆಯ್ತು. ಆ ಟೈಮಲ್ಲಿ ನಾವೇ ಪ್ಲಾನ್ ಮಾಡಿದ್ವಿ ಹಾಡೊಂದು ಹಾಕಿದ್ರೆ ಹೇಗೆ ಅಂತ. ಸೊ ಇದು ಫಸ್ಟೇ ಪ್ಲಾನ್ ಆಗಿರ್ಲಿಲ್ಲ. ನಮ್ದೆಲ್ಲ ಶೂಟಿಂಗ್ ಆಗಿ ಎಡಿಟಿಂಗ್ ಆಗಿ ಮ್ಯೂಸಿಕ್ ಸ್ವಲ್ಪ ವರ್ಕ್ ಆಗಿತ್ತು. ಅದಾದ್ಮೇಲೆ ಲಾಸ್ಟ್ ಮೂಮೆಂಟ್ ಅಲ್ಲಿ ಮ್ಯೂಸಿಕ್ ಡೈರೆಕ್ಟರ್, ನಮ್ದು ಲೋಕಿ ತವಸ್ಯ ಅನ್ನುವಂಥ ಒಂದು ಅದ್ಭುತ ಮ್ಯೂಸಿಕ್ ಡೈರೆಕ್ಟರ್, ಅವ್ರ ಜೊತೆ ಮಾತಾಡಿದಾಗ ಹಾಕೋಣ ಚೆನ್ನಾಗಿರುತ್ತೆ ನೋಡೋಣ, ಅದರಿಂದ ಒಂದು 5 ಮಿನಿಟ್ಸ್ ಸಾಂಗ್ ನೋಡ್ಕೊಂಡು ಹೋಗ್ಲಿ, ಅವಾಗ ಜನ ಕುತ್ಕೋತಾರೆ ಅನ್ನುವ ಥಾಟ್ ಮೂಲಕ ಮಾಡಿದ್ದು. ಬಟ್ ನನ್ನ ಪ್ರಕಾರ ಏನಂದ್ರೆ, ನೀವು ಸಿನಿಮಾ ಬಗ್ಗೆ ಸ್ಕ್ರೀನ್ ಪ್ಲೇ ಥಾಟ್ ಬರೆಯುವಾಗಲೇ ಲಿರಿಕ್ಸ್ ಟ್ಯೂನ್ ಎಲ್ಲ ಮಾಡ್ಕೊಂಡ್ರೆ ನಿಮ್ಗೆ ಇನ್ನೊಂದು ನೆಕ್ಸ್ಟ್ ಲೆವೆಲ್ ಪ್ಲಾನ್ ಸಿಗುತ್ತೆ ಅಂತ ನನ್ನೊಂದು ಅಭಿಪ್ರಾಯ. ನಿಮ್ಮ ಅಭಿಪ್ರಾಯ ಏನು? ಬೇಡದ್ರೆ ಸಾಕು, ವಿಡಿಯೋ ಎಂತ ಆಗುತ್ತೆ ಮಾಡಿದ್ದಾರೆ. ಈ ಥಿಂಕ್ ಹೇಗೆ ಬಂತು? ಬೆಂಕಿಯ ಬಲೆ ಅನ್ನೋ ಟೈಟಲ್ ಇಟ್ಟಿದ್ದೀರಾ, ಓಕೆ. ಆದ್ರೆ ಬರೀ ಎಕ್ಸ್ಪ್ರೆಷನ್ ಎಲ್ಲ ಆಕ್ಟಿಂಗ್ ಮಾಡಿದಿರಲ್ಲ, ಈ ಥಾಟ್ ಹೆಂಗ್ ಬಂತು? ಈ ಥಿಂಕ್ ಸಾರಿ ಅದಂದ್ರೆ ನಂದು ಫಸ್ಟ್ ಥಾಟ್ ಹಂಗೆ ಇತ್ತು ನಮ್ಮ ಡೈರೆಕ್ಟರ್ದು. ಅಂದ್ರೆ ಇವಾಗ ತುಂಬಾ ಒಳ್ಳೊಳ್ಳೆ ಮಿಲಿಯನ್ಸ್ ಗಟ್ಟಲೆ ಓಡುವಂತಹ ತುಂಬಾ ಅದ್ಭುತ ನಟರು ಮಾಡುವಂತಹ ಶಾರ್ಟ್ ಫಿಲ್ಮ್ ಎಲ್ಲ ಡೈಲಾಗ್ ಆಕ್ಟಿಂಗ್ ಮುಖಾಂತರ, ಅಂದ್ರೆ ಮೇಜರ್ ಡೈಲಾಗ್ ಆಗಿರುತ್ತೆ, ಪಂಚ್ ಡೈಲಾಗ್ ಆಗಿರ್ಬೋದು, ಜಾಸ್ತಿ ಆಗಿರುವಂತಹ ಶಾರ್ಟ್ ಮೂವಿನ ಜನ ಇಷ್ಟಪಡ್ತದೆ. ಸೊ ಅದನ್ನೇ ಮಾಡಿದ್ರೆ ನಮಗೂ ಅವ್ರಿಗೂ ಡಿಫ್ರೆನ್ಸ್ ಏನ್ ಬರಲ್ಲ. ನಮ್ಮಲ್ಲಿ ಏನ್ ಕ್ರಿಯೇಟಿವಿಟಿ ಇದೆ ಅದನ್ನ ತೋರ್ಸೋಣ ಅಂತ ಅವ್ರದ್ದೊಂದು ಥಾಟ್ ಇತ್ತು. ಆಮೇಲೆ ನಮಗೂ ಇಷ್ಟ ಆಗಿತ್ತು. ನಾವು ಮೊದಲನೇದಾಗಿ ಅದನ್ನ ಮಾಡಕ್ ಹೊರಟಿದ್ದೆ ಆ ರೀತಿಲಿ. ಯಾಕಂದ್ರೆ ಈಗ ಬರ್ತಿರೋ ಶಾರ್ಟ್ ಮೂವೀಸ್ ಎಲ್ಲಾನು ಇರ್ಬೋದು, ಎಲ್ಲ ಡೈಲಾಗ್ ಓರಿಯೆಂಟೆಡ್ ಇರ್ಬೋದು. ನಾವು ಸೋಷಿಯಲ್ ಮೀಡಿಯಾದಲ್ಲಿ ನೋಡೋದಾದ್ರೆ ಡೈಲಾಗು ಫೇಮಸ್ ಆಗಿ ಜಾಸ್ತಿ ರೀಚ್ ಆಗಿರೋ ಶಾರ್ಟ್ ಮೂವೀಸೇ ಜಾಸ್ತಿ ಇದೆ. ಬಟ್ ನಮ್ಗೆ ಅದೇ ಪ್ಯಾಟರ್ನ್ ಹೋಗೋದ್ ಬೇಡ, ನಾವೊಂದು ಯೂನಿಕ್ ಆಗಿ ಮಾಡೋಣ. ಮತ್ತೆ ನಮ್ಗೆ ಚಾಲೆಂಜಿಂಗ್ ಆಗಿದ್ದು ಮೇಕಿಂಗ್ ಅಲ್ಲಿ ಸಖತ್ತಾಗಿ ಮಾಡೋಣ. ಆ ರೀತಿಯಿಂದ ನಾವು ಇದನ್ನ ಬೆಟರ್ ಬೇರೆ ತರ ಡಿಫ್ರೆಂಟ್ ಮಾಡ್ಬಿಟ್ಟು ಈ ಟೈಪ್ ಅಲ್ಲಿ ಮಾಡಿದ್ದು. ಹೌದು. ಅದನ್ನ ಕೆಲವರು ಬೈದಿದ್ದಾರೆ, ಏನು ಅರ್ಥ ಆಗಿಲ್ಲ ಅಂತ ಹೇಳಿದ್ದಾರೆ. ಆಮೇಲೆ ಚೆನ್ನಾಗಿದೆ ಅಂತ ಹೇಳಿದ್ದಾರೆ. ಓಕೆ ಬ್ರೋ, ಫುಲ್ ಮೂವಿ ಮಾಡೋಕ್ಕೆ ಎಷ್ಟು ದಿನ ಆಯ್ತು? 2 ದಿನ, 2 days ಅಲ್ಲಿ ಮಾಡಿರೋದು. ಅಂದ್ರೆ ಆ ಮದುವೆ ಪೋರ್ಷನ್ ಎಲ್ಲ ಒಂದಿನ ಮುಗಿಸ್ಕೊಂಡ್ವಿ. ಕರೆಕ್ಟಾಗಿ ಪ್ಲಾನ್ ಮಾಡಿದ್ರು ನಮ್ಮ ಡೈರೆಕ್ಟರ್, ಇಷ್ಟೊತ್ತಿಗೆ ಇಷ್ಟು ಶಾರ್ಟ್ ಮುಗ್ದಿರ್ಬೇಕು ಅಂತ. ಚಾಲೆಂಜಿಂಗ್ ಇದ್ದಿದೆ ಅದೇ ಮದುವೆ ಪೋರ್ಷನ್ಸ್. ಸೊ 2 ದಿನದಲ್ಲಿ ಮುಗಿಸಿದೆ. ಔಟ್ಡೋರ್ ಇದ್ದೆಲ್ಲ ಮಿಕ್ಕಿದ್ದೆಲ್ಲ ಇನ್ನೊಂದು ದಿನ, ಅದು ಬೇಗ ಮುಗ್ದಿದೆ.
ಇಟ್ಸ್ ಯಪ್ಪ ಟ್ರೈಲರ್ ನೋಡಿ ರೀಲ್ಸ್ ನೋಡಿ ಕಣ್ಣಲ್ಲಿ ನೀರ್ ಬರುತ್ತೆ ಅನ್ಕೊಂಡ್ರೆ, ಬಟ್ ಯಾರಪ್ಪ ಕಾಮಿಡಿ ಇದೆ ಅಂತ ಯಾಕೆ ತೋರಿಸಿಲ್ಲ ಇಲ್ಲಿ? ಕಾಮಿಡಿ ಇದೆ ಅಂತ ಏನಕ್ಕೆ ತೋರಿಸಿಲ್ಲ ಇಲ್ಲಿ ಅಂದ್ರೆ ಹೊರಗಡೆ ಫಸ್ಟ್ ಯಾಕೆ ಹೇಳಿಲ್ಲ ಅಂತ ಜನ ಜಾಸ್ತಿ ಅನ್ಕೊಂಡಿದ್ದು ನಾವು ರೀಲ್ಸ್ ಬಿಟ್ಟಿರ್ಬೋದು, ಅಥವಾ ನಾವು ಸ್ವಲ್ಪ ಕ್ಲೂ ಕೊಟ್ಟಿದ್ದು ಫೀಲಿಂಗ್ ಇದೆ, ಶಾರ್ಟ್ ಫಿಲ್ಮ್ ಫುಲ್ ಸ್ಯಾಡ್ ಇದೆ, ಬ್ರೇಕಪ್ ಯಾವ್ದೋ ಎಮೋಷನಲ್ ತುಂಬಾ ಎಮೋಷನಲ್ ಇದೆ ಅಂತ ತೋರಿಸಿ ಜನನು ಅದೇ ತರ ಅನ್ಕೊಂಡು ಫುಲ್ ಶಾರ್ಟ್ ಮೂವಿ ನೋಡಕ್ ಹೋಗಿದ್ದಾರೆ. ಬಟ್ ಅಲ್ಲಿ ಕಾಮಿಡಿ ಎಕ್ಸ್ಪೆಕ್ಟ್ ಮಾಡಿ ಯಾಕೆ ಅಂತ ಕೇಳಿದ, ಯಾಕೆ ಹಂಗ್ ಮಾಡಿದೀರಾ ಅಂತ ಅವ್ರು ಹೇಳಿದ್ರೆ ಇವಳು ಹೇಳ್ತಾಳೆ. ಯಾಕೆಂದ್ರೆ ನಾವು ಅನ್ಕೊಂಡಿದ್ದು ಅವ್ರಿಗೊಂದು ಸರ್ಪ್ರೈಸ್ ತರ ಇರ್ಲಿ ಅಂತ, ಅಂದ್ರೆ ಎಮೋಷನ್ಸ್ ಇದೆ ಅಂತ ನೋಡ್ತಾ ಹೋಗುವಾಗ ಏನೋ ಟ್ವಿಸ್ಟ್ ಇದೆಯಲ್ಲ, ಅವಾಗೊಂದು ಅವರು ಫೇಸ್ ಅಲ್ಲಿ ಏನೋ ಬರುತ್ತೆ, ಅವ್ರ ಮನ್ಸಲ್ಲಿ ಏನೋ ಬರುತ್ತೆ, ಅದು ಬರ್ಬೇಕು ಅನ್ನೋದು ನಮ್ ಥಾಟ್ ಇದ್ದಿದ್ದು, ಎಲ್ಲೋ ರಿವೀಲ್ ಮಾಡೋದು ಬೇಡ ಅಂತ. ಸೊ ಅದನ್ನ ನೋಡ್ಬಿಟ್ಟು ಇನ್ನೊಬ್ರು ಹೇಳಿ ಅದಕ್ಕೆ ಮಸ್ತಾಗಿದೆ, ಅದು ಚೆನ್ನಾಗಿದೆ, ಏನೋ ಟ್ವಿಸ್ಟ್ ಇದೆ ಅಂತ ಹೇಳ್ಬೇಕು ಅನ್ನೋ ಉದ್ದೇಶದಿಂದನೇ ನಾವು ಆ ರೀತಿ ಎಲ್ಲೂ ಹೊರಗಡೆ ಕಾಮಿಡಿ ಇದೆ ಅಂತ ಬಿಟ್ಕೊಟ್ಟಿಲ್ಲ. ಆಮೇಲೆ ಬೇರೆ ಆರ್ಟಿಸ್ಟ್ ಇದಾರೆ ಅಂತ, ನೀವು ರಾಕೇಶ್ ಪೂಜಾರಿ ಆಗಿರ್ಬೋದು, ಉಮೇಶ್ ಅಣ್ಣ ಆಗಿರ್ಬೋದು, ಮನೀಶ್ ಶುಕೀರ್ ಆಗಿರ್ಬೋದು, ತುಂಬಾ ಜನ ಇದ್ದಾರೆ, ಅಕ್ಷಯ್ ಸರಿಪಲ್ಲ ಆಗಿರ್ಬೋದು, ಇವರೆಲ್ಲ ಇದಾರೆ ಅಂತ ಎಲ್ಲೂ ಬಿಟ್ಕೊಟ್ಟಿಲ್ಲ. ಶಾರ್ಟ್ ಮೂವಿ ರಿಲೀಸ್ ಆದ 1 ವಾರ ಆದ್ಮೇಲೆ ಬಿಟ್ಕೊಟ್ಟಿದ್ದು. ಎಸ್ಕೇಪ್ ಆಗ್ತಾಳೆ ಅನ್ಕೊಂಡ್ರೆ ಬೇವರ್ಸ್ ಐ ಲವ್ ಯು ಅನ್ಕೊಂಡೆ ಮದ್ವೆ ಆದ್ಲು. ಬೇವರ್ಸಿ ಲವ್ ಯು ಅನ್ನೋದು ಹೇಗೆ ಬಂತು ಐಡಿಯಾನ? ಆಕ್ಚುಲಿ ಇದು ಚೆನ್ನಾಗಿ ಲವ್ ಯು ಅನ್ನೋದು ನಂಗೆ ಕರೆಕ್ಟ್ ಆಗಿ ನೆನಪಿದೆ. ಯಾಕಂದ್ರೆ ನಾವಿಬ್ರು ಫಸ್ಟ್ ಮೀಟ್ ಆದಾಗ ಅವಳು ನಂಗೆ ಬೈತಾ ಇದ್ಲು, ಏನಂತ ಲೋಪರ್ ಅಂತ ಬೈತಿದ್ಲು, ಲೋಪರ್ ಅಂತ ಬೈತಿದ್ಲು, ನಾನು ಬೇವರ್ಸಿ ಅಂತಿದ್ದೆ. ಸೊ ಅದನ್ನೇ ಇಟ್ಕೊಳ್ಳೋಣ. ಇವಾಗ ನಮ್ ತರನೇ ಫ್ರೆಂಡ್ಲಿ ಆಗಿದ್ದವ್ರು, ತುಂಬಾ ಕ್ಲೋಸ್ ಆಗಿದ್ದವ್ರು ಬೈಕೊಂಡಿರ್ತಾರೆ ಒಂದೊಂದು ವರ್ಡ್. ಸೊ ಅದಕ್ಕೆ ನಾನು ನಂಗೆ ನೆನಪಿರೋ ಪ್ರಕಾರ ಲಾಸ್ಟ್ ಟೈಮ್ ಮಾತ್ರ ಹಿಂಗೇನಾದ್ರು ಇರ್ಲಿ, ಬೇವರ್ಸಿ ಲವ್ ಯು ಅಂತ ಹೇಳೋಣ, ಹಿಂಗಾದ್ರು ಕನೆಕ್ಟ್ ಆಗ್ತಾರ ನೋಡೋಣ, ಅದೇನಾದ್ರು ಯುನಿಕ್ ಅನ್ಸುತ್ತೆ ಜನಗಳಿಗೆ ಅನ್ನೋ ಥಾಟ್ ಅಲ್ಲಿ ಹೇಳಿದ್ದು. ಬಟ್ ನಿಂಗೆ ನಿಜ ನೆನಪಿಲ್ವಾ ಲೋಪರ್ ಅಂತ ಹೇಳ್ತಿದ್ದು? ನನಗ್ ನೆನಪಿದೆ, ನಾನ್ ಅನ್ಕೊಂಡಿದ್ದು ನಮ್ ಶಾರ್ಟ್ ಫಿಲ್ಮ್ ಅಲ್ಲಿ ನಮ್ ಸೀನ್ ಅಲ್ಲಿ ನಾನ್ ನಿನಗೆ ಅಂದಿದ್ ಬೇವರ್ಸಿ ಅಂತ. ಅದಕ್ಕಿಂತ ಮುಂಚೆ ಆ ಥಾಟ್ ಬಂದಿದ್ದು. ನಾನು ಆಕ್ಚುಲಿ ನಮ್ ಕಾಮಿಡಿ ಕಿಲಾಡಿಲಿ ಇದ್ದಾಗ ಫ್ರೆಂಡ್, ನಾವ್ ಜಾಸ್ತಿ ಫ್ರೆಂಡ್ಲಿ ಆಗಿದ್ದು ಇವನ್ ಜೊತೆಯಿಂದ, ಇವನಿಗೆ ನಾನು ಜಾಸ್ತಿ ಲೋಪರ್ ಅಂತಾನೆ ಬೈತಿದ್ದು, ಇವ್ನು ನನಗೆ ಬೇವರ್ಸಿ ಅಂತಾನೆ ಬೈತಿದ್ದ. ಆಕ್ಚುಲಿ ಅವ್ನ ಕಾಂಟ್ಯಾಕ್ಟ್ ನನ್ನ ನಂಬರ್ನ ಬೇವರ್ಸಿ ಅಂತಾನೆ ಸೇವ್ ಮಾಡ್ಕೊಂಡಿದ್ದೇನೆ. ಇನ್ನೊಂದಿದೆ, ಗುರು ಟ್ರೂ ಲವ್ ಸ್ಟೋರಿ ಅನ್ಕೊಂಡು ನೋಡ್ತಾ ಇದ್ದೆ, ಬಟ್ ಟ್ವಿಸ್ಟ್ ಬೇರೆನಿದೆ. ನಿಮ್ಮಿಬ್ಬರ ಲೈಫ್ ಅಲ್ಲೂ ಹಿಂಗೆ ಆದ್ರೆ ಏನ್ ಮಾಡ್ತೀರಾ? ನಗ್ನಗ್ತಾ ನನ್ನ ಮನಸ ಎತ್ಕೊಂಡು ಹೋಯ್ತವಳಲ್ಲೋ, ಅಯ್ಯಯ್ಯಯ್ಯೋ ಏನ್ ಮಾಡ್ತೀರಾ? ಅಂದ್ರೆ ಅವ್ನು ಹೇಳಿದ್ದು ಹುಡುಗಿರ ಹಣೆ ಬರ ಇಷ್ಟೇ ಅಂತ. ಏನಿಲ್ಲ, ಹುಡುಗರು ಹಣೆ ಬರೋನು ಅಷ್ಟೇ, ಹುಡುಗಿರು ಅಂತಾನಲ್ಲ. ನಾನ್ ಹೇಳ್ತೀನಿ ನಮ್ಮಿಬ್ರ ಲೈಫ್ ಅಲ್ಲೂ ಗೊತ್ತಿಲ್ಲ ಏನಾಗುತ್ತೆ. ಹಂಗಾಗ್ಬೇಕಂದ್ರೆ ಮೊದಲು ತುಂಬಾ ಹತ್ರ ಆಗ್ಬೇಕು, ಅದ್ ಬಿಡಿ, ಅದಾಗುತ್ತೆ. ಒಂದ್ ವೇಳೆ ಆದ್ರೆ ಅದನ್ನ ದೊಡ್ಡ ಫಿಲ್ಮ್ ಮಾಡಿ ತೋರಿಸ್ತೀನಿ. ಬೆಂಕಿಯ ಬಲೆ ದೊಡ್ಡ ಫಿಲ್ಮ್. ಡಬಲ್ ಮೀನಿಂಗ್ ಕಾಮಿಡಿ ಮಧ್ಯ ಇಂಥದೊಂದು ಮೂವಿ ಸಿಕ್ಕಿದ್ದು ತುಂಬಾ ಅಪರೂಪ. ಡಬಲ್ ಮೀನಿಂಗ್ ಡೈಲಾಗ್ ಯಾಕೆ ಬೇಡ ಅನಿಸ್ತು? ಡೈಲಾಗೇ ಬೇಕು ಅಂತ ಅನ್ಕೊಂಡಿಲ್ಲ, ಅದ್ರ ಮಧ್ಯೆ ನಾವು ಡಬಲ್ ಮೀನಿಂಗ್ ಬಗ್ಗೆ ಯೋಚನೆ ಮಾಡಿರ್ಲಿಲ್ಲ. ಅದನ್ನ ಏನಕ್ಕೆ ಕ್ವಶನ್ ಕೇಳಿದಿರ ಅಂತ ನಂಗೆ ಅನ್ಸಿದೆ. ಅಂದ್ರೆ ತುಂಬಾ ಜನ ರೀಚ್ ಮಾಡೋಕ್ಕೆ ಡಬಲ್ ಮೀನಿಂಗ್ ಅಂದ್ರೆ ನಾವು ತುಂಬಾ ಮಾಡಿದೀವಿ, ಅಂದ್ರೆ ಬೇಕು ಅಂತ ಹಾಕೊಳಲ್ಲ, ಆ ಸಿಚುವೇಶನ್ ಡಿಮ್ಯಾಂಡ್ ಮಾಡ್ತಿರುತ್ತೇನೋ, ಕೆಲವೊಂದು ಕಾನ್ಸೆಪ್ಟ್ ಆ ರೀತಿ ಡಿಮ್ಯಾಂಡ್ ಮಾಡುತ್ತೆ. ಬಟ್ ಇದ್ರಲ್ಲಿ ಡಿಮ್ಯಾಂಡ್ ಮಾಡಿಲ್ಲ, ಅಂತ ಸಿಚುವೇಶನ್ ಏನೋ ಇರಲಿಲ್ಲ, ಅದಕ್ಕೆ ನಾವು ಯೂಸ್ ಮಾಡಿಲ್ಲ. ಐ ಆಮ್ ತೆಲುಗು ಟ್ರೂಲಿ ವಾಟ್ ಇಟ್ ಟ್ವಿಸ್ಟ್ ಅಂಡ್ superbly utilized her boyfriend and I think it needs subtitle bro. Okay ತೆಲುಗು ಅವರಂತೆ. ಥ್ಯಾಂಕ್ ಯು ಬ್ರದರ್. ಒಂದು ರಿಲೀಸ್ ಆದ್ಮೇಲೆ ಒಂದಿನ ಆದ್ಮೇಲೆ ಗೊತ್ತಾಯ್ತು ಇದಕ್ಕೆ ಸಬ್ಟೈಟಲ್ ಬೇಕು ಅಂತ. ನಮ್ಮ ಡೈರೆಕ್ಟರ್ ಸಬ್ಟೈಟಲ್ ಬೇಕಿತ್ತು ಅಂತ, ಯಾಕಂದ್ರೆ ನಮ್ದು ಫಸ್ಟ್ ಪ್ರಯತ್ನ ಅಲ್ವಾ, ತುಂಬಾ ಮೈನಸ್ ಎಲ್ಲ ಇದೆ. ನೆಕ್ಸ್ಟ್ ಶಾರ್ಟ್ ಮೇಲೆ ಇದೆಲ್ಲ ತಲೆ ಬರುತ್ತೆ. ಸಾರಿ, ಅಂದ್ರೆ ಬೇರೆ ಲ್ಯಾಂಗ್ವೇಜ್ ಅವ್ರಿಗೂ ಅರ್ಥ ಆಗುತ್ತೆ ಅನ್ನೋ ಕಾನ್ಸೆಪ್ಟ್ ನಮಗೂ ಇರ್ಲಿಲ್ಲ. ಕ್ಲೈಮ್ಯಾಕ್ಸ್ ಅಲ್ಲಿ ಭಟ್ರು ಒಬ್ರು ಬಂದಿದ್ರೆ ಕ್ಲೈಮ್ಯಾಕ್ಸ್ ಚಿಂದಿ ಆಗ್ತಿತ್ತು, ಭಟ್ರನ್ನ ಹಾಕಿ ಬಿಟ್ರಿ. ಇದು ಆಕ್ಚುಲಿ ಏನು ಗೊತ್ತಾ, ತುಂಬಾ ನಮ್ ಕಡೆ ಮಂಗಳೂರು ಕಡೆ ತುಂಬಾ ನಾಟಕ ಎಲ್ಲ ಬರ್ತಾ ಇತ್ತು. ಮದುವೆಗಂತ ಹೋಗ್ತಾರೆ, ಭಟ್ರನ್ನೇ ಮದುವೆ ಆಗುದು, ಅಂದ್ರೆ ಕಾನ್ಸೆಪ್ಟ್ ಕಣೆ, ನಾಟಕ, ಆಮೇಲೆ ಈ ರೀತಿ ಶಾರ್ಟ್ಸ್ ಎಲ್ಲ. ಸೊ ಆ ಜನಗಳಿಗೆ ನನ್ನ ಪ್ರಕಾರ ಇವ್ರ ತರನೇ ಬಂದಿರ್ಬೋದು. ಈಗ ಭಟ್ರನ್ನು ಬಿಟ್ಟಿರಲ್ಲ, ಭಟ್ರಿಗೂ ಕಾಳಾಗ್ತಿರ್ತಾರಂತ ಎಕ್ಸ್ಪೆಕ್ಟ್ ಮಾಡ್ತಿರ್ತಾರೆ, ಬಟ್ ನಾವು ಕೊಟ್ಟಿಲ್ಲ, ಅದೇ ಟ್ವಿಸ್ಟ್ ಅಂತ ಅನ್ಕೋಬಹುದು. ನೆಕ್ಸ್ಟ್ ದ್ಯಾಟ್ ಡೈಲಾಗ್ ಆಗ್ಬೋದು ಮಾರೆ, ಎಂತ ಒಳ್ಳೆ ಹುಡುಗಿ ಮಾರೆ, ಹೌದಾ ಅವನಿಗೆ ಸಿಗದಾಗ್ಬೋದಾ? ರಿಯಲ್ ಆಗಿ ತುಂಬಾ ಜನ ಮಾತಾಡ್ತಾರೆ, ಬಟ್ ಫಿಲ್ಮ್ ಅಲ್ಲಿ ಹಾಕಿತ್ತು ಹೇಗೆ ಅಣ್ಣ, ಸೂಪರ್ ಥಾಟ್ ಅಂತ. ಹೌದು, ಆಗ್ಬೋದು ಮಾರು, ಎಂತ ಒಳ್ಳೆ ಹುಡುಗಿ. ವಿಶ್ವಣ್ಣದು ಅವ್ರು ತುಂಬಾ ನ್ಯಾಚುರಲ್ ಆಗಿ ಯೋಚನೆ ಮಾಡ್ತಾರೆ ನಮ್ಮ ಡೈರೆಕ್ಟ್ರು.
ಅವಾಗ ಹೇಳಿದ್ರು, ಈಗ ಒಂದು ಮದುವೆ ಹುಡುಗಿ ಅಥವಾ ಹುಡುಗನ ನೋಡುವಾಗ ಈ ಆಂಟಿ ಇದ್ರು ಅಂಕಲ್ಗಳು, ಅವನಿಗೆ ಹೇಳಿದ ಹುಡುಗ ಅಲ್ಲ, ಸ್ವಲ್ಪ ಕಪ್ಪಾಯಿತು, ಸ್ವಲ್ಪ ಉದ್ದಾದ್ಲು ಅಂತ ಹೇಳ್ತಾ ಬರ್ತಾರೆ, ಕಮೆಂಟ್ ಮಾಡ್ತಾ ಬರ್ತಾರೆ. ಸೊ ಇದು ನಾವು ಸಿಚುವೇಶನ್ ತಕ್ಕಾಗಿ ಹಿಂಗ್ ಡೈಲಾಗ್ ಹಾಕಿರೋದು. ಆಲ್ಮೋಸ್ಟ್ ಎಲ್ಲರ ಮದುವೆಯಲ್ಲಿ ಬರುತ್ತಲ್ಲ. ಸೊ ನಾವು ಸ್ಕ್ರಿಪ್ಟ್ ಡಿಸ್ಕಷನ್ ಮಾಡುವಾಗ ಈ ಥಾಟ್ ಬಂದಿರೋದು. ಅದಾದ್ಮೇಲೆ ಅದು ನನ್ಗೆ ಆಕ್ಚುಲಿ ಹೊಂದುತ್ತೆ, ಆ ಡೈಲಾಗ್ ಇದೆಯಲ್ಲ ಅದು ತುಂಬಾ ಹೊಂದುತ್ತೆ ನನಗೆ, ಅದಕ್ಕಾಗಿ ಆ ಡೈಲಾಗ್ ಬಂತು. ತುಂಬಾ ಒಳ್ಳೆ ಹುಡುಗಿ, ಕ್ಯಾರೆಕ್ಟರ್ ಹೊಂದುತ್ತೆ. ಕ್ಯಾರೆಕ್ಟರ್ ಅಂತಲ್ಲ, ಆ ಡೈಲಾಗ್ ಮಾತ್ರ ಹೊಂದುತ್ತೆ. ಒಳ್ಳೆದೆಲ್ಲ ತೆಗೋತಾರೆ. ನೆಕ್ಸ್ಟ್ ಇದು ಚೆನ್ನಾಗಿದೆ. ರಾಕೇಶ್ ಅಣ್ಣನನ್ನು ಬರೀ ಚಡ್ಡಿಯಲ್ಲಿ ನಿಲ್ಸಿದ್ದು ಯಾಕೆ? ಚಡ್ಡಿ ಎಲ್ಲಿಂದ ಸಿಕ್ತು? ನಂಗೂ ಅದೇ ತರ ಚಡ್ಡಿ ಬೇಕು ಪ್ಲೀಸ್. ಯಾಕಂದ್ರೆ ರಾಕೇಶ್ ಅಣ್ಣನ್ನೇ ಯಾಕೆ ನಿಲ್ಸಿದ್ರು ಅಂದ್ರೆ ಅವ್ನು ಚೆನ್ನಾಗಿ ಕಾಣಿಸ್ತಾನೆ, ಅವ್ರ ಗೆಟಪ್ ಕ್ಯೂಟ್ ಆಗಿ ಕಾಣಿಸ್ತಾನೆ ಅನ್ನೋದು ನಮ್ ಡೈರೆಕ್ಟರ್ ಥಾಟ್. ನಮ್ಗೂ ಅದೇ ಅನ್ಸಿದ್ದು. ಯಾಕಂದ್ರೆ ಬೇರೆಯವ್ರಿಗೆ ಅದೇ ರೀತಿ ಹಾಕ್ಸಿದ್ರೆ ಒಂಥರ ಅಜೀಬ್ ಅನ್ಸೋದು, ಒಂಥರ ಗಲೀಜ್ ಅನ್ಸೋದೇ ಏನೋ ಗೊತ್ತಿಲ್ಲ. ಬಟ್ ಅವ್ನು ಪುಟ್ಟಕ್ಕೆ ಇರೋದು, ಗುಂಡಕ್ಕೆ ಇರೋದು, ಪಾಪ ಆ ಥಾಟ್ ಇಂದ ಅವ್ರಿಗೆ ಚಡ್ಡಿ ಹಾಕ್ಸಿದ್ದು. ಚಡ್ಡಿ ನಂದೇನೆ ಅಂದ್ರೆ ನಾನು ಲುಂಗಿಯಲ್ಲ ಹಾಕುವಾಗ ವೈಟ್ ಹಾಕುತ್ತಿದ್ದೆ ಅದರದ್ದು. ಇನ್ಸ್ಟಾದಲ್ಲಿ ಮೂವಿ ರಿಲೀಸ್ ಮಾಡಿ ನಗುವುದೋ ಅಳುವುದೋ ನೀವೇ ಹೇಳಿ, ಇರುವುದೋ ಬಿಡುವುದೋ. ಇನ್ಸ್ಟಾದಲ್ಲಿ ಇರ್ಲಿ, ನಾವು ಯೂಟ್ಯೂಬ್ ಅದು ಮಾಡಿದ್ದೇವಣ್ಣ. ಗುಟ್ಟಿಗೋ ಯೂಟ್ಯೂಬ್ ಚಾನಲ್ ಇದೆ, ಯೂಟ್ಯೂಬ್ ಚಾನಲ್ಗೆ ಹಾಕ್ಬೇಕು ಅಂತ ಮಾಡಿದ್ದು. ಲಿಂಕ್ ಸಿಗುತ್ತೆ ನಮ್ಮ ಬಯೋದಲ್ಲಿ, ಇನ್ಸ್ಟಾದಲ್ಲಿ. ಇವ್ರದ್ದು ನಂದು ಬಯೋದಲ್ಲಿ ಹೋದ್ರೆ ಲಿಂಕ್ ಇದೆ, ಅದನ್ನ ನೋಡಿ. ಇನ್ಸ್ಟಾದಲ್ಲಿ ರಿಲೀಸ್ ಮಾಡಿದ್ರೆ ಲಾಸ್ ಆಗ್ತದೆ ನನಗೆ. ಮಸ್ತ್ ತುಳುವಲ್ಲಿ ಹಾಕಿದ್ದಾರೆ, ಮಸ್ತ್ ಎಡ್ಡೆ ಆಗ್ತಿದೆ ಶಾರ್ಟ್ ಮೂವಿ. ದೀಪಿಕಾ ಇರು ಬೇಗ ತುಳು ಕಲ್ಪೊಡಿಯೇ. ಯಾನು ತುಳು ಕಲ್ಪುವೆ ಎಂಕ್ ಚೂರ್ ಬರ್ಪುಂಡು ಚೂರ್ ಪಾತಾಡುವೆ. ఒక ಥ್ಯಾಂಕ್ ಯು ಸೋ ಮಚ್ ಇರು ಬೆಂಕಿಯ ಬೆಲೆ ತೂದು ನಮಕ್ ಸಪೋರ್ಟ್ ಮಲ್ತಿನಕ್ ಥ್ಯಾಂಕ್ ಯು. ಸೊಲ್ಮೇಲು ಹೆಂಗೆ ಕಲ್ತದಲ್ಲ ಆಲ್ಮೋಸ್ಟ್. ವಾಟ್ ಆಲ್ ಯುವರ್ ನ್ಯೂ ಪ್ರಾಜೆಕ್ಟ್? ಓಕೆ, ನೆಕ್ಸ್ಟ್ ಪ್ರಾಜೆಕ್ಟ್ ಅಂದ್ರೆ ಸಿನಿಮಾ ನಡೀತಿದೆ. ನನ್ನೊಂದು 3-4 ಸಿನಿಮಾ ನಡೀತಿದೆ. ಇವ್ರದ್ದು KD ಎಲ್ಲ ಮಾಡ್ತಾವ್ರೆ, ಪ್ರೇಮ್ ಸಾರಿದ್ದು, ಜೋಗಿ ಪ್ರೇಮ್ ಸಾರಿದ್ದು KD ಎಲ್ಲ ಮಾಡ್ತಾವ್ರೆ. ನಾನೊಂದು 2-3 ಮಾಗಿ ಪುಸ್ತಕ, ವಾಗ್ರಹ, ಮಾಸ್ಕ್ ಮಾಡ್ತಿದ್ದೀವಿ. ಇವ್ರು ಸೀರಿಯಲ್ ಮಾಡ್ತಿದ್ದಾರೆ. ಇವಾಗ ಜಿ ಕನ್ನಡದಲ್ಲಿ ಅಣ್ಣಯ್ಯ ಅಂತ ಬರ್ತದೆ, ಅದರಲ್ಲಿ ಭೂಮಿಕೆಯಲ್ಲಿ ಕಾಣಿಸ್ಕೊತಿದೆ. ಬೆಂಕಿಯ ಬಲೆ ಶಾರ್ಟ್ ಫಿಲ್ಮ್ ಶೂಟಿಂಗ್ ಮಾಡಿದ ಪ್ಲೇಸ್ ಯಾವುದು? ಎಲ್ಲ ಊರಲ್ಲಿ ಮಾಡಿದ್ದಾರೆ ನಾವು. ಎಲ್ಲ ಊರಲ್ಲಿ ಮೂಡುಬಿದಿರೆಯಲ್ಲಿ ಮಾಡಿದ್ದು. ಮೂಡುಬಿದಿರೆ, ಮಂಗಳೂರಿನ ಮೂಡುಬಿದಿರೆಯಲ್ಲಿ. ಯಾಕಂದ್ರೆ ನಾವೊಂದು ಮದುವೆ ಹಾಲ್ ಬುಕ್ ಮಾಡ್ಬೇಕಾದ್ರೆ 25,000 ಕೊಡ್ಬೇಕು. ನಮ್ಮ ಪರಿಚಯದವರು ಊರವರಾದ್ರೆ 10,000ಕ್ಕೆ ಮುಗಿತದೆ. ಆಮೇಲೆ ಡೆಕೋರೇಷನ್ ಮಾಡಕ್ಕೆ 40,000 ಬೇಕು. ಜನಗಳಿಗೋಸ್ಕರ ಇವ್ರ ಮನೆಯವ್ರನ್ನೇ ಕರ್ಕೊಂಡ್ಬಂದ್ರು, ಇವ್ರ ಫ್ರೆಂಡ್ಸ್ನೇ ಕರ್ಕೊಂಡ್ಬಂದ್ರು. ಅಲ್ಲಿ ಜೂನಿಯರ್ ಆರ್ಟಿಸ್ಟ್ ಅಂತ ಯಾರಿಲ್ಲ, ಎಲ್ಲ ನಮ್ಮ ಮನೆಯವರು, ನಮ್ಮ ಫ್ರೆಂಡ್ಸ್, ನಮ್ಮ ಆಗಿಕಮ್ಮ ಇದು ಡ್ಯಾನ್ಸ್ ಕ್ಲಾಸ್, ಆಕ್ಟಿಂಗ್ ಕ್ಲಾಸ್ ಸ್ಟೂಡೆಂಟು, ನಮ್ಮ ಅಮ್ಮ, ಚಿಕ್ಕಮ್ಮ, ದೊಡ್ಡಮ್ಮ, ತಾತ, ಮುತ್ತಾತ ಎಲ್ಲರೂ ಬಂದು ಅದಕ್ಕೋಸ್ಕರ ಊರಲ್ಲಿ ಮಾಡಿದ್ದು. 10 ರೂಪಾಯಲ್ಲಿ ಆಗೋದು 5 ರೂಪಾಯಲ್ಲಿ ಮಾಡೋಣ ಅಂತ. ನಿಮ್ಮ ನಿಜ ಮದುವೆ ಯಾವಾಗ? ರಿಯಲ್ ಲೈಫ್ ಅಲ್ಲಿ ಪ್ರವೀಣ್ ಅವರಿಗೆ ದೀಪಿಕಾ ಸಿಗ್ಲಿ ಅಂತ ಹಾಕಿದ್ದಾರೆ. ಯಾಕೆ ಇಂತ ಶಾಪ್ ಎಲ್ಲ ಕೊಡ್ತೀರಾ ನೀವು ನಮ್ಗೆ? ಹಲೋ, ಏನ್ ಶಾಪ ಅಂತಿರೋದು? ನಾನೇನಾದ್ರೂ ಯಾರಿಗಾದ್ರೂ ಸಿಗ್ಬೇಕಂದ್ರೆ ಅವ್ರು ಪುಣ್ಯ ಮಾಡಿರ್ಬೇಕು. ಇನ್ನೊಂದಿದೆ ಪವ್ಯ ಅಂದ್ರೆ ನಂಗೆ ಆಗಿದೆ. ಪವ್ಯ ಚಲನಚಿತ್ರ ಗಣೇಶ್ ಆಗುವ ಕಾಲ ಸನಿಹ ಬರ್ತಿದೆ ಅನ್ನಿಸ್ತಿಲ್ವಾ? ಚಲನಚಿತ್ರದಲ್ಲಿ ಏನ್ ಮಾಡಿದ್ದಾರೆ ಹೇಳಿ? ಅದೇ ನೋಡಿ, ಫಸ್ಟ್ ಕ್ವಶನ್ಗೆ ದೀಪಿಕಾ ಅವರಿಗೆ ಪ್ರವೀಣ್ ಸಿಗಲಿ, ಇದಾದ್ರೆ ಚಲನಚಿತ್ರ ಅಂತ ಆಗುತ್ತೆ ಅಂತ ಇವಾಗಲೇ ಮುನ್ಸೂಚನೆ ಕೊಟ್ಟಿದ್ದಾರೆ. ಗೊತ್ತಿಲ್ಲ, ಆತರ ಏನಿಲ್ಲ ಸದ್ಯಕ್ಕೆ. ಬಟ್ ಕ್ವಶನ್ಸ್ ತುಂಬಾ ಕ್ವಶನ್ಸ್ ಬಂದಿತ್ತು ನಮ್ಗೆ. ತುಂಬಾ ಕ್ವಶನ್ಸ್ ಅಲ್ಲಿ ಫಿಲ್ಟರ್ ಮಾಡಿ ತೆಗೆದು ಇವಾಗ ಆನ್ಸರ್ ಮಾಡಿದೀವಿ. ಇದರಲ್ಲಿ ಎಷ್ಟು ನಿಮ್ಗೆ ಆನ್ಸರ್ ಸಿಕ್ಕಿದೆಯೋ ಗೊತ್ತಿಲ್ಲ. ಇದೇ ತರ ನಮ್ಗೆ ಸಪೋರ್ಟ್ ಮಾಡಿ ಇಂತಹ ಹೆಚ್ಚು ಶಾರ್ಟ್ ಮೂವಿಗಳನ್ನ ಮಾಡುವಂತಹ ಆ ದೇವರು ನಮ್ಗೆ ಶಕ್ತಿ ಕೊಡ್ಲಿ, ಆಮೇಲೆ ನಿಮ್ಗೆ ಸಪೋರ್ಟ್ ಕೊಡ್ಲಿ ಅಂತ ಕೇಳ್ಕೊತಾರೆ. ಕ್ವಶನ್ಸ್ ನಮಗೆ ಕೇಳಿದ್ದಕ್ಕೆ, ಹಾಗೆ ಎಲ್ಲರೂ ನಮ್ ಬೆಂಕಿಯ ಬಲೆನ ನೋಡಿ ಒಳ್ಳೆ ರಿವ್ಯೂನ ಕೊಟ್ಟಿದ್ದೀರಾ. ಹಾಗೆ ತುಂಬಾ ನಾನು ಹೇಳಿದ್ನಿ ಟ್ರೋಲ್ ಪೇಜ್ ಅವ್ರಿಗೆ ಎಸ್ಪೆಷಲಿ ನಮ್ಮ ಟ್ರೋಲ್ ಪೇಜಸ್ ಆಗಿರ್ಬೋದು, ಮೆಮ್ಸ್ ಪೇಜಸ್ ಇರ್ಬೋದು, ಇನ್ಸ್ಟಾಗ್ರಾಮ್ ಅಲ್ಲಿ ಅವ್ರ ಪೇಜ್ ಅಲ್ಲಿ ನಮ್ಮ ರೀಲ್ಸ್ ಎಲ್ಲ ಹಾಕಿ ತುಂಬಾ ಸಪೋರ್ಟ್ ಮಾಡಿದ್ರ. ಥ್ಯಾಂಕ್ ಯು ಸೋ ಮಚ್. ಹಾಗೆ ನಮ್ಮ ಇಡೀ ಬೆಂಕಿಯ ಬೆಲೆ ರಿಲೀಸ್ ಆದ್ಮೇಲೆ ಯಾರೆಲ್ಲ ಶೇರ್ ಮಾಡಿ ನಮ್ಗೆ ಸಪೋರ್ಟ್ ಮಾಡ್ತಿದ್ದೀರೋ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಬಾಯ್.